ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ 12 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾಜಿ ಮಂತ್ರಿ ನಾಗೇಂದ್ರಗೆ ಪರಪ್ಪನ ಅಗ್ರಹಾರ ಶಿಫ್ಟ್ ಆಗ್ತಾ ಇದ್ದಾರೆ. 14 ದಿನಗಳ ಕಾಲ ನಾಗೇಂದ್ರಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಅಂದರೆ ಆಗಸ್ಟ್ 3ರವರೆಗೆ ನಾಗೇಂದ್ರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಒಟ್ಟು 11 ದಿನ ನಾಗೇಂದ್ರ ವಿಚಾರಣೆಯನ್ನು ಮಾಡಿದ್ರು ಇಡಿ ಅಧಿಕಾರಿಗಳು. ಈ ಸಾರ್ತಿನೂ ಕಸ್ಟಡಿಗೆ ಕೇಳ್ತಾರೆ ಮತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಜನಪ್ರತಿನಿಧಿ ನ್ಯಾಯಾಲಯ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. 14 ದಿನಗಳ ಕಾಲ, ಅಂದರೆ ಆಗಸ್ಟ್ 3ನೇ ತಾರೀಕಿನ ತನಕ ನಾಗೇಂದ್ರ ಅವರಿಗೆ ಜೈಲೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಳ್ಬಹುದು. ಬಟ್ ಈಗ ಸದ್ಯಕ್ಕೆ ಕೋರ್ಟ್ ಅಂತೂ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಇದು. ಈ ಹಗರಣ ನಡೆದಂತಹ ಸಂದರ್ಭದಲ್ಲಿ ಇಲಾಖೆಯ ಮಂತ್ರಿಯಾಗಿದ್ದಂತಹವರು ನಾಗೇಂದ್ರ ಅವರ ಮೌಖಿಕ ಸೂಚನೆಯಂತೆಯೇ ಹಣ ವರ್ಗಾವಣೆ ನಡೆದಿದೆ ಅಂತಕ್ಕಂಥ ಆರೋಪವನ್ನು ತಮ್ಮ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಅವರು ಬರೆದಿಟ್ಟಿದ್ರು. ಹಾಗಾಗಿ ನಾಗೇಂದ್ರ ಅವರನ್ನ ಇಡಿ ಅವರು ಕಸ್ಟಡಿಗೆ ತಗೊಂಡು 11 ದಿನ ವಿಚಾರಣೆಯನ್ನು ಮಾಡಿದ್ರು. ನಾಗೇಂದ್ರ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತ 2ನೇ ಬಾರಿಗೆ ಕಸ್ಟಡಿಗೆ ಪಡ್ಕೊಂಡು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು. ಇವತ್ತು ಕಸ್ಟಡಿ ಅಂತ್ಯವಾಗ್ತಾ ಇದ್ದ ಹಾಗೆ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಇವತ್ತು ಕೂಡ ಅವರು ಮತ್ತಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ ಅಂತ ಹೇಳಲಾಗಿತ್ತು, ಕೇಳಿರಬಹುದು. ಆದರೆ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ಸಾಕು ನಿಮಗೆ ಕೊಟ್ಟಿರ್ತಕ್ಕಂಥ ಅವಧಿ ಅಂತನ್ಬಿಟ್ಟು ಈಗ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮತ್ತೆ ಕಸ್ಟಡಿಗೆ ಕೇಳಿಲ್ಲ ಇಡಿ ಅಧಿಕಾರಿಗಳು. ಎಸ್, ಈಗ ಬರ್ತಾ ಇರೋ ಅಪ್ಡೇಟ್ಸ್. ಇವತ್ತೇನು ಕಸ್ಟಡಿ ಅಂತ್ಯ ಆಯಿತು, ಇಡಿ ಕಸ್ಟಡಿ ಮತ್ತೆ ನಮ್ಮ ಸುಪರ್ದಿಗೆ ಕೊಡಿ ಅಂತ ಕೇಳ್ತಾರೆ ಅಂತ ಇತ್ತು. ಬಟ್ ಅವ್ರು ಕೇಳೇ ಇಲ್ಲ. ಯಾವಾಗ ಇಡಿ ಅಧಿಕಾರಿಗಳು ಮತ್ತೆ ತಮ್ಮ ಕಸ್ಟಡಿಗೆ ಕೇಳಲಿಲ್ಲ, ಆಗ ಸಹಜವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಗೇಂದ್ರ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಟ್ಟಿದೆ. ಅಲ್ಲಿಗೆ ಇವತ್ತಿನಿಂದಲೇ ನಾಗೇಂದ್ರ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಈ ಮಧ್ಯದಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ನ್ಯಾಯಾಲಯದ ಬಳಿ ಚಿಕಿತ್ಸೆಗೆ ಮನವಿ ಮಾಡಿದ್ದಾರಂತೆ ನಾಗೇಂದ್ರ. ಮೊದಲು ಕೂಡ ಕೇಳ್ಕೊಂಡಿದ್ರು, ನನ್ನ ಹೃದಯದಲ್ಲಿ ನನಗೆ ಸ್ಟಂಟನ್ನು ಹಾಕಲಾಗಿದೆ, ನನಗೆ ಹೃದಯ ಸಂಬಂಧಿ ತೊಂದರೆ ಇದೆ, ಹೀಗಾಗಿ ಜೈಲಿನಲ್ಲಿ ನನಗೆ ಚಿಕಿತ್ಸೆಯನ್ನು ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅದನ್ನು ಪುರಸ್ಕರಿಸುತ್ತೆ ನ್ಯಾಯಾಲಯ. ಯಾಕೆಂದರೆ ಹೆಲ್ತ್ ವಿಚಾರದಲ್ಲಿ ಯಾರು ಕೂಡ ಇಲ್ಲ, ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಲ್ಲ. ಆಯಿತು, ಕಾಲಕ್ಕೆ ತಕ್ಕಂತೆ ಜೈಲಿನಲ್ಲೇ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ ಅಂತ ಕೋರ್ಟ್ ಕೂಡ ಹೇಳುತ್ತೆ. ಇವತ್ತು ನ್ಯಾಯಾಲಯಕ್ಕೆ ನಾಗೇಂದ್ರ ಅವರು ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು, ನನಗೆ ಹೃದಯದಲ್ಲಿ ಸ್ಟಂಟ್ ಹಾಕಿದ್ದಾರೆ, ಹಾಗಾಗಿ ನನಗೆ ಚಿಕಿತ್ಸೆ ಕೊಡಿ ಅಂತ ಕೇಳಿದ್ರು. ಅದು ಕೇಸ್ ತಂದಿರುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವತ್ತು ಇಡಿ ಅಧಿಕಾರಿಗಳು ಕಸ್ಟಡಿಗೆ ಮತ್ತೆ ಕೇಳ್ತಾರೆ ಅಂತ ನಿರೀಕ್ಷೆ ಇತ್ತು, ಬಟ್ ಕೇಳಿಲ್ಲ ಅಂತಕ್ಕಂಥದ್ದು ಮಾಹಿತಿ. ಸೊ ಏನು ನಡೀತು ಇವತ್ತು ಹಾಗಾದರೆ ಕೋರ್ಟ್ ವಿಚಾರದಲ್ಲಿ? ಅರವಿಂದ್, ಖಂಡಿತ. ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ 11 ದಿನಗಳ ಕಾಲ ನಾಗೇಂದ್ರ ಅವರನ್ನ ಪೊಲೀಸ್ ವಶದಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ನಡೆಸಲಾಗಿತ್ತು. ಜೊತೆಗೆ ಕಳೆದ ಬಾರಿ ಅವರನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಕೋರ್ಟ್ನ ಮುಂದೆ ಹೇಳಿದ್ರು. ಅವರು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ, ಜೊತೆಗೆ ಅವರ ಹತ್ರ ಇರುವಂತಹ ಸತ್ಯಾಂಶಗಳನ್ನ ಹೊರಗಡೆ ಹೇಳೋದಕ್ಕೆ ಸಾಕಷ್ಟು ಹಿಂದೇಟನ್ನ ಆಗ್ತಾ ಇದ್ದಾರೆ. ಜೊತೆಗೆ ಆ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ 5 ದಿನಗಳ ಕಾಲ ಮಾತ್ರ ಪೊಲೀಸ್ ಕಸ್ಟಡಿಗೆ ಅವರನ್ನ ನೀಡಲಾಗಿತ್ತು. ಈಗ ಇವತ್ತು ಅವರನ್ನ ಹಾಜರುಪಡಿಸಿದಾಗ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋ ಗೋಜಿಗೆ ಇಡಿ ಅಧಿಕಾರಿಗಳು ಹೋಗ್ಲಿಲ್ಲ. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಿ, ಯಾಕಂದ್ರೆ ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳಿರ್ಬೋದು ಮತ್ತು ಅವರ ಬೇಕಾದಂತ ಹೇಳಿಕೆಗಳೇನಿತ್ತು ಆ ಹೇಳಿಕೆಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ದಾಖಲು ಮಾಡ್ಕೊಂಡಿದ್ರು. ಅಂದ್ರೆ ಇನ್ನೂ 3 ದಿನಗಳ ಕಾಲ ಅವರಿಗೆ ಪೊಲೀಸ್ ಕಸ್ಟಡಿಗೆ ಪತ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಆದ್ರೆ ಇಡಿ ಅಧಿಕಾರಿಗಳು ಆ ಪ್ರಕ್ರಿಯೆಯನ್ನ ಮಾಡಲಿಲ್ಲ. ಅಂದ್ರೆ ಮುಂದಿನ ಆರೋಪಿ ಸತ್ಯನಾರಾಯಣ ವರ್ಮ ಏನಿದ್ದಾನೆ ಆತನನ್ನ ಬಾಡಿ ವಾರೆಂಟ್ ಮೇಲೆ, ಯಾಕಂದ್ರೆ ಈಗಾಗಲೇ SIT ಅವರನ್ನ ಸರಿಸುಮಾರು 25 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡಿತ್ತು, ಅಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ. ಆದ್ರೆ ಇಡಿ ಅಧಿಕಾರಿಗಳಿಗೆ ಸತ್ಯನಾರಾಯಣ ವರ್ಮ ಹೇಳಿಕೆಗಳನ್ನ ದಾಖಲು ಮಾಡಲಿಕ್ಕೆ ಸಾಧ್ಯ
ಆಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಬಾಡಿ ವಾರೆಂಟ್ನ ಮೇಲೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಈಗಾಗಲೇ ಗ್ರಾಂಟ್ ಕೂಡ ಆಗಿರುವಂಥದ್ದು. ನಾಳೆ ಅವರನ್ನ ಹಾಜರುಪಡಿಸಿ ಏನು 5-6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತ ನಾಗೇಂದ್ರನ ಜೆಸಿಗೆ ಕಳಿಸ್ಕೊಡ್ಬೇಕು, ಜೊತೆಗೆ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಸ್ಟಂಟ್ ಅನ್ನ ಹಾಕಲಾಗಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಆರೋಗ್ಯದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡ್ರು. ಈಗಾಗಲೇ ನ್ಯಾಯಾಧೀಶರು ಅದನ್ನ ಪುರಸ್ಕಾರವನ್ನು ಮಾಡಿರುವಂತದ್ದು ಮತ್ತು ಆಗಸ್ಟ್ 3ನೇ ತಾರೀಕಿನ ತನಕನೂ ಕೂಡ ನಾಗೇಂದ್ರಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಕೂಡ ಮಾಡಿರುವಂತದ್ದು. ಅರವಿಂದ್, ಬಟ್ ಪ್ರಮುಖವಾಗಿ ಮುರಳಿ, ಈಗ ಒಂದು ಕಡೆ SID ಇವರು ಇಡಿ ಅವರು ಕೂಡ ಕಸ್ಟಡಿಗೆ ಬೇಡ ಅಂತ ಕೇಳಿದ್ದಾರೆ. ಈಗ 14 ದಿನಗಳ ನ್ಯಾಯಾಂಗ ಬಂಧನ ಅಂತಂದ್ರೆ ಈ ಅವಧಿಯಲ್ಲಿ ಏನಾದರೂ ಜಾಮೀನಿಗೆ ಅರ್ಜಿ ಹಾಕೊಳ್ತಕ್ಕಂಥ ಸಾಧ್ಯತೆ ಏನಾದರೂ ಇದೆಯಾ, ಸಿಗುವಂತಹ ಅವಕಾಶ ಇದೆಯಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಈಗ ಸಿಕ್ಕಂತ ಅವಕಾಶವೇ ನಾಗೇಂದ್ರಗೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥದ್ದು. ಯಾಕಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಸಂದರ್ಭದಲ್ಲಿ ಯಾವೊಬ್ಬ ಆರೋಪಿಗೂ ಕೂಡ ಏನು ಜಾಮೀನನ್ನ ಪಡ್ಕೊಳ್ಳುವಂಥದ್ದು ಅಥವಾ ಜಾಮೀನಿಗೆ ಅರ್ಜಿ ಹಾಕುವಂಥದ್ದು, ಜಾಮೀನಿಗೆ ಅರ್ಜಿ ಹಾಕ್ಬೋದು, ಅದನ್ನ ನ್ಯಾಯಾಲಯ ಪುರಸ್ಕಾರ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ. ನಾಳೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡ್ತಾರೆ. ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ವಾದ ಪ್ರತಿವಾದ ಮತ್ತು ನಾಗೇಂದ್ರ ಅವರಿಗೆ ಯಾವ ವಿಚಾರಕ್ಕಾಗಿ ಜಾಮೀನನ್ನ ಕೊಡಬಾರ್ದು ಅಂತೇಳಿ ಇಡೀ ಆಕ್ಷೇಪಣೆಯನ್ನು ಎತ್ತುತ್ತೆ. ಜೊತೆಗೆ ನಾಗೇಂದ್ರಗೆ ಯಾಕೆ ಜಾಮೀನನ್ನ ಮಂಜೂರು ಮಾಡಬೇಕು ಅಂತೇಳಿ ನಾಗೇಂದ್ರ ಪರ ವಕೀಲರು ಕೂಡ ವಾದವನ್ನ ಮಂಡನೆಯನ್ನ ಮಾಡುವಂಥದ್ದು. ಇದರ ನಡುವೆ ಇನ್ನೊಂದಷ್ಟು ಡೆವಲಪ್ಮೆಂಟ್ ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ. ಅರವಿಂದ್, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಕೇವಲ ಇಡಿ ಮಾತ್ರ ತನಿಖೆಯನ್ನು ನಡೆಸಲ್ಲ, ಸಿಬಿಐ ಕೂಡ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ಅಂದ್ರೆ ಏನು ಅಕ್ರಮ ಹಣ ವರ್ಗಾವಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ರೆ ಮತ್ತು ಬ್ಯಾಂಕ್ ಫ್ರಾಡ್ ಕೇಸ್ ಏನಿತ್ತು ಅಂದ್ರೆ ವಂಚನೆ ಪ್ರಕರಣ ಏನಿತ್ತು ಅದನ್ನ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಬಹುತೇಕ ಅವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯನ್ನ ಕೊಡ್ತಾರೆ ಮತ್ತು ಬಾಡಿ ವಾರೆಂಟ್ ಮೇಲೆ ಅರ್ಜಿಯನ್ನ ಹಾಕೊಂಡು ಅಂದ್ರೆ ಇವರಿಗೆ ಜಾಮೀನು ಮಂಜೂರು ಆಗೋದಕ್ಕಿಂತ ಮುಂಚಿತವಾಗಿ ಬಾಡಿ ವಾರೆಂಟ್ ಮೇಲೆ ಅರ್ಜಿಯನ್ನ ಹಾಕೊಂಡು ನಾಗೇಂದ್ರವನ್ನ ಕೂಡ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ. ಯಾಕೆಂತಂದ್ರೆ ಯಾವ ರೀತಿ ಇದು ಟರ್ನ್ ಪಡ್ಕೊಳ್ಳುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ತನಿಖೆಯನ್ನ SIT ಅವರು, ಇಡಿ ಅವರು ಮತ್ತು CBI ನವರು ಕೂಡ ಮಾಡ್ತಾ ಇರೋದ್ರಿಂದ ಯಾರೇ ಬೇಕಾದರೂ ಕೂಡ ಬಾಡಿ ವಾರೆಂಟ್ ಮುಖಾಂತರ ವಶಕ್ಕೆ ಪಡಿಬಹುದು.